ಬಿಟ್ಟು ಹೋಗುದಲ್ಲ, ಇದು ಮಾತನಾಡುವಂತೆ ಹೋರಾಟಕ್ಕೆ ಬಂದಿದ್ದೀವಿ. ಇಲ್ಲಿ ಬೇಕಾದವ್ರು ಬರ್ತಾರೆ, ಬೇಡದವ್ರು ಹೋಗ್ತಾರೆ, ತೆರಿಗೆಡಿಸ್ಕೊಬೇಡ್ರಿ. ಕೇಂದ್ರ ಸರ್ಕಾರದ ಪಾತ್ರ ಐತೆ ಸರ್. ನೀವು ಮಾತಾಡುತ್ತೆ ಸ್ಪಷ್ಟೀಕರಣ ಕೊಡ್ರಿ. ತಪ್ಪ ಇದ್ರೆ ಜಾಸ್ತಿ ಮಾಡಕ್ಕೆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದಲ್ಲಿ ವಿದ್ಯುತ್ ಖಾಸಗೀಕರಣದ ವಿರುದ್ಧ ನಡೆಯುತ್ತಿದ್ದ ಪ್ರತಿಭಟನೆ ದಿಢೀರಂತ ರಾಜಕೀಯ ರಣರಂಗವಾಗಿ ಮಾರ್ಪಟ್ಟಿದೆ. ಹೆಸ್ಕಾಂ ಕಚೇರಿ ಮುಂದೆ ರೈತರು, ನೇಕಾರರು ಮತ್ತು ಹೋರಾಟಗಾರರು ನಡೆಸುತ್ತಿದ್ದ ಬೃಹತ್ ಧರಣಿ ವೇಳೆ ಬಿಜೆಪಿ ಕಾರ್ಯಕರ್ತರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಹಾಗೂ ತಳ್ಳಾಟ, ನೂಕಾಟ ನಡೆದಿದೆ. ಪ್ರತಿಭಟನಾ ಸ್ಥಳಕ್ಕೆ ತೇರದಾಳ ಶಾಸಕ ಸಿದ್ದು ಸವದಿ ಆಗಮಿಸಿದ ಬೆನ್ನಲ್ಲೇ ಈ ಹೈಡ್ರಾಮಾ ಶುರುವಾಗಿದೆ. ಆಮ್ ಆದ್ಮಿ ಪಕ್ಷದ ಮುಖಂಡ ಅರ್ಜುನ ಹಲಗಿಗೌಡರ ಭಾಷಣ ಮಾಡುವಾಗ ಕೇಂದ್ರ ಸರ್ಕಾರದ ಹೆಸರು ಪ್ರಸ್ತಾಪಿಸುತ್ತಿದ್ದಂತೆ ಶಾಸಕ ಸಿದ್ದು ಸವದಿ ಕೆಂಡಾಮಂಡಲವಾದರು. ಹೋರಾಟದಲ್ಲಿ ಕೇಂದ್ರ ಸರ್ಕಾರದ ಹೆಸರು ಏಕೆ ಎಂದು ಸಿಡಿಮಿಡಿಗೊಂಡು ತಮ್ಮ ಬೆಂಬಲಿಗರೊಂದಿಗೆ ಅಲ್ಲಿಂದ ಹೊರನಡೆದರು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರಾಥಮಿಕ ವಲಯವಾದಂತಹ ವಿದ್ಯುತ್ ಅನ್ನ ಖಾಸಗೀಕರಣ ಮಾಡೋದನ್ನ, ಯಾಕಂದ್ರೆ ಸರ್ ಖಾಸಗೀಕರಣಕ್ಕೆ ಕೇಂದ್ರ ಸರ್ಕಾರದ ಪಾತ್ರ ಐತಿಲ್ಲ ಸರ್. ಒಂದ್ ನಿಮಿಷ ಸರ್, ಮಾಡ್ತಾ ಇಲ್ಲ. ಒಂದ್ ನಿಮಿಷ ಸರ್, ಅದ್ರ ಬಗ್ಗೆ ತಾವು ಸ್ಪಷ್ಟೀಕರಣ ಕೊಡಿ ಸರ್. ನೀವು ಮಾತಾಡುತ್ತೆ ಸ್ಪಷ್ಟೀಕರಣ ಕೊಡ್ರಿ. ತಪ್ಪ ಇದ್ರೆ ಒಂದ್ ನಿಮಿಷ ಶಾಸಕರ, ನಾವು ಮಾತಾಡ್ಲಿಕ್ಕೆ ಹಾಕದ, ದಯವಿಟ್ಟು ತಪ್ಪಿದ್ರೆ ತಾವು ವಿವರಣೆ ಕೊಡಿ. ಬಿಟ್ಟು ಹೋಗುದಲ್ಲ, ಇದು ಮಾತನಾಡುವಂತೆ ಬಿಟ್ಟು ಹೋಗುದಲ್ಲ. ದಯವಿಟ್ಟು ಇಲ್ಲಿ ನೋಡ್ರಿ, ದಯವಿಟ್ಟು ಉಳಿದವ್ರು ಕೂಡ್ರಿ, ಅದನ್ನ ಬಿಡ್ರಿ, ವಾತಾವರಣ ತಿಳಿವಳಿಸಿ ಮತ್ತೆ ಮುಂದಿನ ಸಭೆ ಚಾಲು ಮಾಡ್ರಿ. ಹೋರಾಟಕ್ಕೆ ಬಂದಿದ್ದೀವಿ. ಇಲ್ಲಿ ಬೇಕಾದವ್ರು ಬರ್ತಾರೆ, ಬೇಡದವ್ರು ಹೋಗ್ತಾರೆ, ತೆರಿಗೆಡಿಸ್ಕೊಬೇಡ್ರಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಬೇಕು 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 ವಿದ್ಯುತ್ ಖಾಸಗೀಕರಣಕ್ಕೆ. ಹಲೋ, ಮತ್ತೆ ವಾಪಸ್ ಬಂದ ಶಾಸಕರ ಬೆಂಬಲಿಗರು ಮತ್ತು ಬಿಜೆಪಿ ಕಾರ್ಯಕರ್ತರು ಹೋರಾಟಗಾರರ ಮೇಲೆ ಮುಗಿಬಿದ್ದರು. ಮಾತಿಗೆ ಮಾತು ಬೆಳೆದು ತಳ್ಳಾಟ, ನೂಕಾಟ ನಡೆಯಿತು. ತಕ್ಷಣ ಕಾರ್ಯಪ್ರವೃತ್ತರಾದ ಬನಹಟ್ಟಿ ಸಿಪಿಐ ಆರ್ ಪಾಟೀಲ್ ಮತ್ತು ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು.